ಚನ್ನರಾಯಪಟ್ಟಣ ನ್ಯಾಯಾಲಯದ ಆವರಣದಲ್ಲಿ ತಹಶೀಲ್ದಾರ್ ವಿಎಸ್ ನವೀನ್ ಕುಮಾರ್ ವಿರುದ್ಧ ಗುಲಸಿಂದ ಮಹೇಶ್ ಹಾಗೂ ಆತನ ಸಹಚರರು ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದರಿಂದ ಇವರ ವಿರುದ್ಧ ಚನ್ನರಾಯಪಟ್ಟಣ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಈ ಬಗ್ಗೆ ತಹಶೀಲ್ದಾರ್ ನವೀನ್ ಕುಮಾರ್ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ದಲಿತ ಸೇನಾಪಡೆ ಜಿಲ್ಲಾಧ್ಯಕ್ಷರಾದ ದಾಂಡೂರ ಮಂಜುನಾಥ್ ಮಾತನಾಡಿ, ತಾಲೂಕು ದಂಡಾಧಿಕಾರಿಯನ್ನು ಕೋರ್ಟ್ ಆವರಣದಲ್ಲಿ ಸಾರ್ವಜನಿಕ ಎದುರಿನಲ್ಲಿ ಏಕವಚನದಲ್ಲಿ ನಿಂದಿಸಿದ್ದನ್ನು ನೋಡಿದರೆ ಚನ್ನರಾಯಪಟ್ಟಣ ಎತ್ತ ಸಾಗುತ್ತಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೆಡಿಪಿ ಸದಸ್ಯ ಕಬ್ಬಾಳು ಮಹೇಶ್ ಮಾತನಾಡಿ, ಕೆಲವರು ಗ್ರೇಡ್ 1 ಅಧಿಕಾರಿಗಳಿಗೆ ಕಿರುಕುಳ ನೀಡುತ್ತಿರುವುದು ನೋಡಿದರೆ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಹಾಗೂ ನೌಕರರು ಭಯದಲ್ಲಿ ಸೇವೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಉತ್ತೇನಹಳ್ಳಿ ಸಾಗರ್ ಮಾತನಾಡಿ, ನಾನು ಆ ದಿನ ಕಾರ್ಯನಿಮಿತ್ತ ನ್ಯಾಯಾಲಯದ ಆವರಣದಲ್ಲಿ ಹಾಜರಿದ್ದು ನನ್ನ ಎದುರಿನಲ್ಲೇ ತಹಶೀಲ್ದಾರ್ ನವೀನ್ ಕುಮಾರ್ ಅವರನ್ನು ಸಾರ್ವಜನಿಕರ ಸಮ್ಮುಖದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವುದು ಖಂಡನೀಯ ಎಂದರು. ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷರಾದ ಗಾಯಕ ಮಂಜುನಾಥ್ ಮಾತನಾಡಿ, ನ್ಯಾಯಾಲಯದ ಆವರಣದಲ್ಲಿ ರಾಜ್ಯ ಮಟ್ಟದ ಕೆಎಎಸ್ ಅಧಿಕಾರಿಯನ್ನು ಕೆಟ್ಟ ಪದಗಳನ್ನು ಬಳಸಿ ಬೈದಿರುವುದು ಸರಿಯಲ್ಲ. ಯಾವುದೇ ಸರ್ಕಾರಿ ಅಧಿಕಾರಿಗಳು ತಪ್ಪು ಮಾಡಿದರೆ ಮೇಲಧಿಕಾರಿಗಳಿಗೆ ದೂರು ಸಲ್ಲಿಸಿ ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಬೇಕೇ ಹೊರತು ಈ ರೀತಿ ಸಾರ್ವಜನಿಕ ಸಮ್ಮುಖದಲ್ಲಿ ಅಧಿಕಾರಿಗಳಿಗೆ ಅಡ್ಡಗಟ್ಟಿ ನಿಂದನೆ ಮಾಡುವುದು ಸರಿಯಲ್ಲ ಎಂದರು. ಇವತ್ತೇ ಫಸ್ಟ್ ನಾನು ಬಂದು ಮಾತಾಡ್ತಾ ಇರೋದು, ಯಾಕಂದ್ರೆ ಜನಗಳಿಗೆ ತಪ್ಪು ಸಂದೇಶ ಹೋಗಬಾರ್ದು. ಏನು ನಿಖರ ಮಾಹಿತಿ ಇದೆಯೋ ಇದು ಮಾಡ್ಬೋದು. ಆಮೇಲೆ ನಾನು ಈಗ ಹೇಳಿರೋದೆಲ್ಲನೂ ಸತ್ಯ. ನಾವೇನೇ ಸಾಧನೆ ಮಾಡಿದೀವಿ ಅನ್ನೋದನ್ನ ಪೇಪರ್ ಡಾಕ್ಯುಮೆಂಟ್ಸ್ ಇದೆ ನಮ್ಮ ಹತ್ರ. ನಾನು ಬರೀ ಬಾಯಿ ಮಾತಲ್ಲಿ ಮಾತಾಡ್ತಾ ಇಲ್ಲ. ನಾವು ಎಲ್ಲರನ್ನೂ ತೆಗೆದ್ರೆ, ನಮ್ಮ ಆಫೀಸಲ್ಲಿ ತೆಗೆಸಿದ್ರೆ ನಾವಿದ್ದಂತಹ ಅವಧಿಯಲ್ಲಿ ಏನೇನು ಕೆಲಸ ಆಗಿದೆ, ಹಿಂದೆ ಇದ್ದಿದ್ದಕ್ಕೂ ನಾವು ಬಂದಲ್ಲಿ ಏನೇನು ಚೇಂಜಸ್ ಆಗಿದೆ ಅದನ್ನೆಲ್ಲ ತಾವು ಗಮನಿಸ್ಬೋದು ಅಂತ ಹೇಳ್ತಾ ನಾನು ನನ್ನ ಮಾತನ್ನ ಮುಗಿಸ್ತೀನಿ. ಯಾವುದೇ ಒಂದು ನೌಕರ ಬಗ್ಗೆ ಆಗಿರಲಿ, ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಗೌರವ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾ, ಇನ್ನು ಮುಂದಿನ ದಿನಗಳಾದ್ರೂ ಈ ಎಲ್ಲ ಅಧಿಕಾರಿಗಳು ಈಗ ಕೆಲಸ ಮಾಡೋಕ್ಕೆ ಒಬ್ಬರು ಬರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ. ದಯವಿಟ್ಟು ಒಬ್ಬ ಯಾವುದೇ ಒಂದು ನೌಕರರ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸಂಪೂರ್ಣವಾಗಿ ಒಂದು ನೈತಿಕತೆ ಇಟ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾ, ಇದನ್ನು ನಾವು ಸಂಪೂರ್ಣವಾಗಿ ಖಂಡಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇದ್ರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಜರುಗಿಸ್ಬೇಕು, ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ವಹಿಸಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಮಂಜುನಾಥ್ ಐಕೆ, ಟಿವಿ 46 ನ್ಯೂಸ್ ಕನ್ನಡ, ಚನ್ನರಾಯಪಟ್ಟಣ. You are watching TV 46 News Kannada.